ಇವತ್ತು ನಾಗಮಂಗಲ ಯಾವ್ದೋ ಒಂದು ಓಣಿ ಇಲ್ಲಲ್ಲ, ನಾನು ಟಿವಿಲಿ ನಿನ್ನೆ ನೋಡಿದೆ ಬರ್ಬೇಕಾದಾಗ, ಮುಖ್ಯವಾದ ರಸ್ತೆಯಲ್ಲಿ ಆ ರೀತಿ ಅಂತ ಗಣಪತಿ ಮೇಲೆ ಕಲ್ಲು ತೂರಾಟ ನಡೆಯುತ್ತೆ. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದಿದೆ, ನಾವು ಏನ್ ಮಾತ್ರ ಕೂಡ ಪುಂಡಾಟಿಕೆ ಮಾಡಿದ್ರೆ ನಡೆಯುತ್ತೆ ಅಂತ ಹೇಳಿ ಈ ರೀತಿ ಅಂತ ದರ್ಪದಿಂದ ನಡೆಯುವಂತ ಒಂದು ಪ್ರಯತ್ನ ಏನ್ ಮಾಡ್ತಾ ಇದ್ದಾರೆ. ಇದನ್ನ ನಮ್ಮ ಹಿಂದೂ ಸಾಮ್ರಾಜ್ಯ, ಇದು ಹಿಂದೂ ಸಂಘಟನೆ ಖಂಡಿಸುತ್ತೆ. ಮತ್ತೆ ಈ ರೀತಿ ಇನ್ನೊಂದು ಯಾವ್ದಾರ ಈ ತರ ಘಟನೆಗಳು ನಡೆದ್ರೆ ಇವತ್ತು ಹಿಂದೂಗಳು ಕೂಡ ಬೀದಿಗಿಳಿಯುವಂತ ಒಂದು ಅನಿವಾರ್ಯತೆ ಬರುತ್ತೆ. ಯಾವುದೇ ಕಾರಣ ಕೂಡ ಆ ಕೋಮುಗಲಭೆ ಆಗದ ರೀತಿಯಲ್ಲಿ, ಪ್ರಕ್ಷುಬ್ಧ ವಾತಾವರಣ ಸೃಷ್ಟಿ ಆಗದ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕಾದ್ರೆ ಈ ಕಾಂಗ್ರೆಸ್ ಸರ್ಕಾರದ ಜವಾಬ್ದಾರಿ. ಇದೇ ತರ ಜೀವನ ಪೂರ್ತಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾಯ್ತು. ಇನ್ನಾದ್ರೂ ಕೂಡ ಎರಡು ಧರ್ಮಗಳ ಮಧ್ಯೆ ಈ ರೀತಿ ಅಂತ ಯಾವುದೇ ಕಿಡಿಕಾರದೆ ಗೌರವಯುತವಾಗಿ ನಮ್ಮ ಹಿಂದೂಗಳ ಹಬ್ಬವನ್ನು ಆಚರಣೆ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ಒತ್ತಾಯನ ಮಾಡ್ತೀವಿ. ಸಣ್ಣ ಇರ್ಲಿ ಪಾಪ ಅವ್ರಿಗೆ ಸಣ್ಣ ಯಾವ್ದೋ ಸಣ್ಣ ಕಿಡಿನೇ ಅದ್ ನಾಳೆ ದೊಡ್ಡ ಒಂದು ಇದಾಗುತ್ತೆ. ಅದಕ್ಕೆ ಅವಕಾಶ ಕೊಡೋದು ಬೇಡ. ಎಚ್ಚರಿಕೆ ವಹಿಸ್ಕೊಂಡು ಈ ಸಣ್ಣ ಘಟನೆಯನ್ನೇ ತುಂಬಾ ಎಚ್ಚರಿಕೆಯಿಂದ ಇದನ್ನ ಹ್ಯಾಂಡ್ಲ್ ಮಾಡಿ ಒಂದು ಪ್ರೀತಿ ವಿಶ್ವಾಸದಿಂದ ಈ ಒಂದು ಹಬ್ಬ ಆಚರಣೆ ಆಗ್ಲಿಕ್ಕೆ ಏನ್ ಬೇಕು. ನಾಳೆ ನಮ್ಮ ಇನ್ನೊಂದು ಹಬ್ಬನೂ ಕೂಡ, ನಮ್ಮ ಅಲ್ಪಸಂಖ್ಯಾತರ ಹಬ್ಬನೂ ಕೂಡ ಬರ್ತಾ ಇದೆ. ಕೋಮು ಸೌಹಾರ್ದತೆಯಿಂದ ಆಗ್ಬೇಕನ್ನೋದು ನಮ್ಮೆಲ್ಲರದ್ದು ಕೂಡ ಅಪೇಕ್ಷೆ ಇದೆ. ಅದಕ್ಕೆ ವಾತಾವರಣ ಸೃಷ್ಟಿ ಮಾಡ್ಬೇಕಂದ್ರೆ ಈ ಸರ್ಕಾರಕ್ಕೆ ಬಿಟ್ಟಂತ ವಿಚಾರ ಸರ್.